ರೆಡಿ ಇದೆಯಾ ಸರ್? ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ನಂದಿಗೌಡ್ರು ಅಂತ. ನಾವು BJP ಇದಕ್ಕೆ ಒಲವು. ಯಾಕೆಂದ್ರೆ ಕಾಂಗ್ರೆಸ್ನವರು ಹೆಂಗೆ ಅಂದ್ರೆ ದುಡ್ಡಿನ ಮೇಲೆ ಅಳ್ಕಂದ್ರು. ಅವರು ದುಡ್ಡು ಕೊಟ್ರೆ ಹೆಂಗ ಓಟ್ ಹಾಕ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಈಗ ಅವರು ಮನೆಯಲ್ಲಿ ಇಬ್ರು ಈಗ ಹಾಲಿ ಇದ್ದಾರೆ. ಈಗ ಮಗನ್ನ ಅವನ ಪಾಪ ಓದ ಅಂತನ ಕರ್ಕೊಂಬಂದು ಪಾಪ ಅವ್ರಿಗೆ ಏನ್ರಿ ಗೊತ್ತಾಗತ್ತೆ? ಅದನ್ನೇ ಬೇರೆ ಅವ್ರ ಅಣ್ಣ ತಮ್ಮಳು ಇದ್ರು, ಬೇಡ ಇನ್ನೂ ಈ ಅವರ ಮುಸ್ಲಿಮ್ಸ್ ಬಾಂಧವರು ಇದ್ರು, ಕೊಡ್ಬೋದಿತ್ತು 2 ವರ್ಷಕ್ಕೆ. ಹೆಂಗೋ ಅವ್ರು ಮುಸ್ಲಿಮ್ಸ್ ಹೆಂಗೆ ನಮ್ಗೆ ಓಟ್ ಹಾಕ್ತಾರೆ ಅಂತ ಅವ್ರು ಹಿಂದ್ಲಿಂದಲೂ ಮಾಡ್ಕೊಂಬಂದ್ರು. ಈಗಲ್ರಿ BJP ಕೇಂದ್ರದಲ್ಲಿ BJP ಇಲ್ರ, ಸಾಬ್ರನ್ನೆಲ್ಲ ಹೊಡೆದೋಡ್ಸಿದಾರ ಇಲ್ಲ, ಎಲ್ಲದ ಹಂಗೆ ಆಗ್ತತಿ. ಅವರು BJP ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅವ್ರನ್ನ ಇದು ಮಾಡ್ಕೊಂತ ಬಂದ್ಬಿಟ್ಟು ಇವರೇ ಬೆಳಕಂತ ಬಂದರು. ಇವತ್ತು ಅವರೇ ಇವ್ರಿಗೆ ಪಾಠ ಕಲಿಸ್ತಾರೆ ಏನು ಅನ್ನೋದ ಗೊತ್ತಾಗತ್ತೆ ಮುಂದಿನ ದಿನಗಳಲ್ಲಿ. ದಾಸ್ ಕರಿಯಪ್ಪ ಅವ್ರ ಬಗ್ಗೆ ಹೆಂಗಿದೆ ಸರ್ ಅಭಿಪ್ರಾಯ? ಇಲ್ಲೆಲ್ಲ ಸರ್ ಇಲ್ಲಿ 99% ಅವ್ರದ್ದೇ ದಾಸ್ ಕರಿಯಪ್ಪರದೇ ಇರೋದು. ಹಂಗಾಗ್ಬಿಟ್ಟು ಗೆಲ್ಲದು ನಮ್ಮ ಪಕ್ಷದಲ್ಲಿ ದಾಸ್ ಕರಿಯಪ್ಪರಯ್ಯ. ಈಗ ನಮ್ಮ BJP ಪಕ್ಷದಿಂದ ಕೊಡ್ಲಿಲ್ಲೇನ್ರಿ, ಅವ್ರು ಹಿಂದುಳಿದವರಿಗೆ ಕೊಡ್ಲಿಲ್ಲ. ಹಂಗೆ ಅವರು ಕೊಡ್ಬೋದಿತ್ತು. ಇವ್ರ ಮುಸ್ಲಿಮ್ಸನ್ನ ಹಂಗೆ ಬಳಸಿ ಅಂತ ಬಂದು ಅವರೇ ಅಧಿಕಾರ ಮಾಡಬೇಕು, ಕುಟುಂಬ ರಾಜಕಾರಣ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರೇ ಮಾಡ್ಕೊಂತ ಬಂದರು. ಆಮೇಲೆ ಅವರಲ್ರಿ ನಾವು ಯಾರು ಇವತ್ತು ಇದೇ ನಮ್ಮ ರವೀಂದ್ರನಾಥ್ರ ಮನೆಗೆ ಹೋದ್ರೆ BJPಯಿಂದ ನಾವು ಒಳಗೆ ಹೋಗಿ ಮಜ್ಜಿಗೆನೂ ಕೊಡ್ಬರ್ಬೋದು, ನೀರು ಕೊಡ್ಬರ್ಬೋದು. ಅವ್ರ ಹತ್ರ ಹೋಗ್ಬೇಕಂದ್ರೆ ಗೇಟ್ನಲ್ಲಿ ನಿಂತ್ಕೋಬೇಕು. ಅವ್ರು ಯಾರು ಹೇಳ್ಬೇಕು. ಆಮೇಲೆ ಇಲ್ಲಿ ಅವ್ರ ಮುಖಂಡ್ರು ಯಾರು ಬಲಾಢ್ಯವಾಗದಾರ ಅಂಥವ್ರನ್ನ ಕರ್ಕೊಂಡು ನಾವು ಹೋಗ್ಬೇಕು. ನಾವು ಲಿಂಗಾಯತರ ಬಿಡ್ರಿ, ಆದರೂ ಅಲ್ಲಿ ನಮಗೆ ಎಂಟ್ರೆನ್ಸೇ ಇರಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಇಲ್ಲಿ ಕಷ್ಟ ಆಗುತ್ತೆ ರೀ. ತಿಮ್ಮಪ್ಪನ ದರ್ಶನನಾರ 1 ಗಂಟೆ 2 ಗಂಟೆ ನಿಂತು ಮಾಡ್ಕೊಂಬರ್ಬೋದು. ಇದು ನೀವು 3 ದಿವಸ ಹೋದ್ರೂ ನಮ್ಮಂತರಿಗೆಲ್ಲ ಯಾವ ಅವಕಾಶನೂ ಇಲ್ಲ ಅಲ್ಲಿ, ಹಂಗಿದೆ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಟ್ಟಿದ್ದೇನೆ ಸರ್. ಈಗ ಆ ಹುಡುಗನ್ನ ಕರ್ಕೊಂಬರೋದ್ರ ಬದಲು ಅವ್ರ ಫ್ಯಾಮಿಲಿಲೋ ಅಥವಾ ಇನ್ನೊಬ್ರಿಗೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ, ನೀವೆಲ್ಲ ಬಯಸ್ತಿದ್ರಾ? ಇಲ್ಲ ಇಲ್ಲ ಇಲ್ಲ, ನಾವು ಬಯಸ್ಲಿಲ್ಲ. ಅವರೇ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣತಂಬಳಿಗೆ ಕೊಡಬಹುದು ಅಂತ ಇದೀವಿ ನಾವು. ಅವ್ರು ಅದನ್ನೂ ಮಾಡಲಿಲ್ಲ. ಮತ್ತು ಅಹಿಂದ ಅಂತ ಹೇಳ್ತಾರೆ. ಅಹಿಂದದಿಂದಲೂ ಬೇಕಾದಷ್ಟು ಜನ ಇದ್ರು, ನಾಯಕರಿದ್ರು, ಕುರುಬರಿದ್ರು, ಇನ್ನಿತರೆ ಜಾತಿಯವರು ಇದ್ರು. ಅವ್ರಿಗೆ ಯಾರಿಗಾರ ಕೊಡ್ಬೋದಿತ್ತು ಅವರು, ಆದರೂ ಅದನ್ನೂ ಮಾಡಲಿಲ್ಲ ಅವರು. ಹಿಂಗಾಗ್ಬಿಟ್ಟು ಅವ್ರ ಪಕ್ಷ ಬರೋದು ಕಷ್ಟನೇ ಅಲ್ಲ. ಅದು ಭಗವಂತ ನಿಚ್ರಿ, ಮುಂದೆ ಬರ್ಬೋದು, ಬರ್ದಂಗೆ ಇರ್ಬೋದು. ಮುಂದೆ ಜನ ಅವ್ರಿಗೆ ಪಾಠ ಕಲಿಸ್ತಾರೆ ಏನು ಅಂತೇಳಿ. ಈಗ ಸಾದಿಕ್ ಪೈಲ್ವಾನ್ ಅವರೆಲ್ಲ ಆ ತಾಪತ್ರಯಗಳೆಲ್ಲ ಅವ್ರಿಗೆ ಸಮಸ್ಯೆ ಆಗೋದಿಲ್ಲ? ಆಗುತ್ತೆ ರೀ, 99% ಆಗುತ್ತೆ. ಯಾಕೆಂದರೆ ಅವರು ಇವತ್ತಲ್ಲ 30 ವರ್ಷದಿಂದ ಅವರಿಗೆ ದುಡ್ಕಂತ ಬಂದಿದ್ದಾರೆ. ಅವರು 30-35 ವರ್ಷದಿಂದಲೂ ದುಡಿದ್ದಾರೆ. ಯಾಕೆಂದರೆ ಯಜಮಾನರಿದ್ರು, ಶಂಕರಪ್ಪರು, ನಮ್ಮ ಯಜಮಾನರು ಅಂತಲೇ ದುಡ್ಕೊಂಬಂದ್ರು ಅವರು. ಇವತ್ತು ಅವ್ರನ್ನ ಇದಕ್ಕೆ ತಳ್ಳಿದ್ರು ಅಂದ್ರೆ ಇವರು ಹೇಳಬಾರ್ದು, ಆ ಮಟ್ಟಕ್ಕೆ ಮಾಡಿದರು. ಅವ್ರಿಗೆ ಇನ್ನಿದ್ದರು ಯಾರು ಬೇಕಿರಲಿಲ್ಲ ಅವಾಗ. ಅವ್ರಿಗೇನೋ ಒಂದು ಹೇಳಿಕೆ ಅಂತ ಮಾಡ್ಕೊಂತ BJPಯವ್ರನ್ನ ದೂರಕ್ಕೆಂತಲೇ ಬಂದ್ಬಿಟ್ಟು ಅವರೇ ಒಂದು ದೊಡ್ಡ ಇದಕ್ಕೆ ಬಂದರು. ಈಗ ಗೊತ್ತಾಗತ್ತೆ ರೀ ಅವ್ರು. ಸರ್, ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ ಅಂತೀರಾ? ಸರ್, ಅವ್ರ ಅಭಿವೃದ್ಧಿ ಕಾರ್ಯ ಮಾಡಿದಾರೋ ಬಿಟ್ಟರೆ ಗೊತ್ತಿಲ್ಲ. ಈಗ ನಾವು ಶಂಕರಪ್ಪಜ್ಜಿಯವರು ವಯಸ್ಸಾಗಿತ್ತು, ಬರೋಕ್ಕಾಗಲಿಲ್ಲ ಬಿಡ್ರಿ ಅವ್ರು MLA, ಅದನ್ನು ಒಪ್ಪಿಗೆಣ. ನಮ್ಮ ಪ್ರಭಾ ಮೇಡಮ್ ಅವರು ಗೆದ್ರು, ಇಲ್ಲಿ MP ಗೆದ್ರು. ಗೆದ್ದಿಂದ ಅವ್ರು ಎಲ್ಲದರೆ ಯಾರು ಏನು ಅಂತೇಳಿ ಇವತ್ತು ಇಲ್ಲಿ ಯಾರು ನೋಡಿಲ್ಲ, ನಮಗೆ ಗೊತ್ತಿಲ್ಲ. ಏನು ನಾವು TV ಒಳಗೆ ಹಿಂಗೆಲ್ಲ ಒಂದು ನೋಡ್ಬೇಕು ಅವ್ರನ್ನ, ಅಷ್ಟು ಬಿಟ್ಟರೆ ನಾವು ನಮ್ಮ ಈ ಗ್ರಾಮಕ್ಕೆ, ಬೇರೆ ಗ್ರಾಮ ಬೇರೆ ಪ್ರಶ್ನೆ, ನಮ್ಮ ಗ್ರಾಮಕ್ಕೆ ಇವತ್ತು ಬಂದು ಅವ್ರು ಭೇಟಿ ಆಗೇ ಇಲ್ಲ. ಹಿಂಗೈತೆ ನೋಡ್ರಿ. ನಮ್ಮ ಮಲ್ಲಣ್ಣರ ಆದರೂ ಗೆದ್ದರು, ಅವರು ಒಂದು ಮಿನಿಸ್ಟ್ರ್ ಪೋಸ್ಟ್ ತಗೊಂಡ್ರು. ಇವತ್ತು ಬಂದು ಇಲ್ಲಿ ಯಾರು ಕಷ್ಟ ಸುಖನೂ ನಮ್ಮ ಅಪ್ಪಾಜಿಯವರು ಓಡಾಡಂಗಿಲ್ಲ ಅಂತೇಳಿ ಅವ್ರ ಪರವಾಗಿನೂ ಬಂದು ಅವ್ರು ಯಾವ ಇದನ್ನು ಇಲ್ಲಿ ಒಳ್ಳೆ ಕೆಲಸ ಮಾಡಿಲ್ಲ ಅವರು, ನಮಗೆ ಗೊತ್ತಿದ್ದಂಗೆ. ಎಲ್ಲಿ ಇವತ್ತು ಇವೆಲ್ಲ ಗುಂಡಿಗಳು ಬಿದ್ದು ಎಷ್ಟೋ ಜನ ಬೈಕ್ಗಳಲ್ಲಿ ಬಿದ್ದು ಏನೇನೋ ಆಗೋಗ್ಬಿಟ್ಟು, ಅಲ್ಲೇ ಸಿಟಿಯಲ್ಲೇ ಅಲ್ಲೇ ಸಿಮೆಂಟ್ ರೋಡ್ ಮಾಡ್ಕೊಂಡ್ರು ಅಲ್ಲಿ ಒಂದು ಸ್ವಲ್ಪನ. ಅದು ಬಿಟ್ಟರೆ ಆ ಗಾಂಧಿ ಸರ್ಕಲಾಗ ಒಂದು ಸ್ವಲ್ಪ ಮಾಡಿದರು. ಇನ್ನೆಲ್ರಿ ಮಾಡ್ಯಾರ ಅವರು? ಇನ್ನು ಎಲ್ಲಿ ಮಾಡೇ ಇಲ್ಲ. ಅಲ್ಲಿ ತೋರ್ಸೋಕ್ಕಾಗಿನ ಅದನ್ನ ಅಷ್ಟು ಮಾಡಿಬಿಟ್ರು ಅವರು. ಈ ಗ್ಯಾರಂಟಿಗಳ ಬಗ್ಗೆ ಏನು ಅನ್ಸುತ್ತೆ ಸರ್? ಸರ್, ಗ್ಯಾರಂಟಿಗಳ ಬಗ್ಗೆ ಹೇಳಬೇಕು ಅಂದರೆ, ನನ್ನ ಹೆಂಡ್ತಿ ಕೊಟ್ಟರು, ನಮ್ಮಿಂದ ತ್ಯಾಪ್ರಿಗೆ ಹೊಡೆದು ತಗೊಂಬಿಟ್ರು ಅವರು.
ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತ ಹೇಳ್ಬಿಟ್ಟು ಹೆಂಡ್ತಿ ಕೊಟ್ಟು ಗಂಡಿಂದ ಒಡೆದು ತಗೊಂಬಿಟ್ರು ನೋಡ್ರಿ. ಅವ್ರ ಗ್ಯಾರಂಟಿ ಇಷ್ಟೇನೆ. ಅವರು ಈಗ ಹೆಂಗೆ ಅಂದರೆ ಅವ್ರು 100 ರೂಪಾಯಿ ಕೊಟ್ಟರು, ನಮ್ಮಿಂದ 1000 ರೂಪಾಯಿ ವಸೂಲು ಮಾಡ್ತಾ ಇದ್ದಾರೆ ಇವತ್ತು. ಅದೇ ಗ್ಯಾರಂಟಿ ಮೇಲೆ ನಮ್ಮ ಏನು ಆ ಟ್ಯಾಕ್ಸು ಈ ಟ್ಯಾಕ್ಸು ಅಂತೇಳಿ ಹಾಕ್ಕೊಂಬಿಟ್ಟು ಮಾಡ್ತಾ ಇದ್ದಾರೆ ನೋಡ್ರಿ ಗ್ಯಾರಂಟಿಗಳು. ಇಲ್ಲಿ ಯಾರಿಗೂ ಇವತ್ತು ಹೆಣ್ಮಕ್ಳು ಸಾಕಷ್ಟೇನೆ ಹೇಳ್ತಾರೆ 2000 ಕೊಟ್ಬಿಟ್ರಿ, ಅದನ್ನಾದರೂ ಇವರು ಕ್ಲೀನಾಗಿ ತಿಂಗಳ ಮಾಡಿಲ್ರಿ. 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರಿ ಹಾಕಿದ್ದಾರೆ, ಅದು ಬಿಟ್ಟರೆ ಇಲ್ಲ. ಅದನ್ನೇ ಅವ್ರು ಹೇಳ್ತಾರೆ ಎಲ್ಲಿ ಹೋದ್ರು, ನಮ್ಮ ಆ ಗ್ಯಾರಂಟಿ ಪಂಚ ಗ್ಯಾರಂಟಿಗಳು ಅವು ಇವು ಅಂತ ಹೇಳ್ತಾನೆ ಅದಾರೆ. ಈಗ ಯಾವ ನಡೆಯಲ್ರಿ ಸರಿ, ಯಾವ ಗ್ಯಾರಂಟಿನೂ ಇದ್ರ ಮುಂದೆ ನಡೆಯಲ್ಲ. ಅವ್ರ ಪಕ್ಷ ಸೋಲೋದು ಕಾಯಂಬದು. ಎಷ್ಟು ಲೀಡ್ ಸಿಗ್ಬೋದು ಅನ್ಸುತ್ತೆ ಸರ್ ನಿಮ್ಮ ಪ್ರಕಾರ? ಸರ್ ಈಗ ಇದು ನಮ್ದು ಅಂದ್ರೆ 25ರಿಂದ 30-35 ಸಾವಿರ ಲೀಡಿಂಗ್ನಲ್ಲಿ ಬರ್ತಾರೆ ನೋಡಿ ಸರ್. ಹೌದೌದು, ದಾಸ್ಕರಿಯಪ್ಪ ಅವ್ರು ಬರ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಸರ್ ನಮಸ್ತೆ, ತಮ್ಮ ಹೆಸರು? ಸಿದ್ದೇಶ್ ಅಂತಂದು. ಸರ್ ಈಗ ಚುನಾವಣಾ ಕಣ ರಂಗೇರಿದೆ, ಏನ್ ಅನ್ನಿಸ್ತಿದೆ ಈಗ? ಚೆನ್ನಾಗಿದೆ. ನಮ್ಮ ಸಮರ್ಥ ಅವರು 30,000 ಅಂತರದಿಂದ ಗೆದ್ದೆ ಗೆಲ್ತಾರೆ, 100ಕ್ಕೆ 100 ಗೆದ್ದೆ ಗೆಲ್ತಾರೆ. ಎಲ್ಲ ಮಾತಾಡೋದು ಎಲ್ಲರೂ ಹಿಂದೆ ಕಾಂಗ್ರೆಸ್ ಸಪೋರ್ಟ್ ಮಾಡ್ಯಾರೆ. ಇವತ್ತೇನ ಒಂದು ಬಿಜೆಪಿ ಕೋಮವಾದಿ ಮಾಡ್ತಾರಲ್ಲ, ಕೋಮವಾದಿಗೋಸ್ಕರ ಸೇರ್ಕೊಂತಾರೆ ಬಿಜೆಪಿ. ಆ ಕೋಮವಾದಿ ಮಾಡ್ದ ಒಂದು ಅವ್ರದ್ದು ಇದು ಅದೊಂದು ಪಕ್ಷದಾಗ ಬಂದ್ಬಿಡತ್ತೆ ಅವ್ರು. ಆ ಕೋಮವಾದಿ ಮಾಡ್ಕೊಂಡು ಜಾತಿ ಪಂಥ ಕಟ್ಟಿ ಇದು ಮಾಡ್ತಾರೆ. ನಾವೆಲ್ಲ ಒಂದಾಗಿದ್ದೀವಿ, ಮುಸ್ಲಿಮ್ಸ್ ಬಾಂಧವರು, ಹಿಂದೂ ಬಾಂಧವರು ಇಬ್ಬರು ಒಂದಾಗಿದ್ದೀವಿ. ಈ ಸಲ ಪಕ್ಕ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಅಲ್ಲ, ಸಮರ್ಥ ಅವ್ರು ನಿಂತಿದ್ದಾರೆ ಸರಿ, ನೀವು ಒಪ್ಕೋತಿದ್ದೀರಿ. ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಕೊಡ್ಬೋದಿತ್ತಲ್ವಾ? ಇದು 2 ವರ್ಷ 5 ವರ್ಷದ ಎಲೆಕ್ಷನ್ ಆದ್ರೆ ಒಂದು ನಮ್ನಿ ಮಾಡ್ಬೋದು. 2 ವರ್ಷ ಈಗ ತಂದೆ ಸ್ಥಾನ ಕಾಕಂದ್ರವರು ಎಲ್ಲರಿಗೂ ಮಕ್ಕಳಿಗೆ ಕೊಟ್ಟಿರೋದು. 2 ವರ್ಷಕ್ಕೆ ಯಾಕೆ ಗುದ್ದಾಡ್ಬೇಕು? ಈಗ 3 MLC ಸ್ಥಾನ ಅವ್ರಿಗೆ ಕೊಟ್ಟಿದ್ದೇವೆ, ಯಾವ್ದು ಬಿಟ್ಟಿಲ್ಲ. ಅವ್ರನ್ನು ನಮ್ಮ ಕೈ ವರ್ಷವಾಗಿ ಹೇಳ್ಕೊಂಡೇವಿ. MLC ಸ್ಥಾನ ಕೊಟ್ಟಿದ್ದೇವೆ, ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದೇವೆ. ಯಾವ್ದು ಬಿಟ್ಟತಿ? ಅಲ್ಪಸಂಖ್ಯಾತರಿಗೆ ಕೊಟ್ಟರು ಯಾವ್ದಾರ ಬಿಟ್ಟದವ? ಅಹಿಂದ ಸರ್ಕಾರ ನಮ್ದು, ಕೋಮ ಸರ್ಕಾರ ಅಲ್ಲ, ಕೋಮಾವಧಿ ಸರ್ಕಾರ ಅಲ್ಲ. ಈಗ ದಾಸ್ಕರಿಯಪ್ಪ ಅವರು ಅಭ್ಯರ್ಥಿ ಇದ್ದಾರೆ, ಸಾದಿಕ್ ಪೈಲ್ವಾನು ಇದ್ದಾರೆ. ಅವರೆಲ್ಲರ ಮಧ್ಯೆ ಫೈಟ್ ಏನಾದರೂ ಇರುತ್ತಾ, ಇಲ್ಲ ನಿಮ್ಗೆ ಈಸಿಯಾಗಿ ಆಗುತ್ತಾ? ಎಲ್ಲ ಈಸಿಯಾಗಿ ಅದೇ ಆಗುತ್ತೆ. ಯಾವುದೇ ಕಾರಣಕ್ಕೂ ನಮ್ಮ ಹಿಂದ ಮುಸ್ಲಿಂ ಸಮುದಾಯದವರು ಬಿಟ್ಕೊಡಲ್ಲ, ನಮ್ಮನ್ನ ಮಾಡೇ ಮಾಡ್ತಾರೆ, ಜೊತೆಲಿ ನಿಲ್ತಾರೆ, ನಿಲ್ತಾರೆ. ಅದರಿಂದ ಏನು ಡಿವೈಡ್ ಆಗೋದಿಲ್ವಾ ಸಾದಿಕ್ ಪೈಲ್ವಾನ್ ಕಾರಣ? ಏನು ಡಿವೈಡ್ ಆಗೋದಲ್ಲ. ಅವ್ರು ಎಂದಿದ್ದು ಕಾಂಗ್ರೆಸ್ ಓಟ್ ಹಾಕಿ ಹಾಕ್ತಾರೆ, ಯಾವ ಕಾರಣಕ್ಕೂ ಬಿಡೋದಲ್ಲ. ಅಲ್ಲ, ಈಗ ಮುಸ್ಲಿಮ್ಸ್ ಕೆಲವರು ಇಲ್ಲ, ನಾವು ನಮ್ಗೆ ಅನ್ಯಾಯ ಆಗಿದೆ, ನಾವು ಪಾಠ ಕಲಿಸ್ತೀವಿ ಅಂತಾರಲ್ಲ. ಮಾಡ್ಲಿ, ಮುಂದೆ ಮತ್ತೆ 5 ವರ್ಷಕ್ಕೆ ಬಂದೇ ಬರುತ್ತೆ ಚುನಾವಣೆ. ಅವಾಗ ಕೊಡೋದು 1.5 ವರ್ಷ 2 ವರ್ಷಕ್ಕೆ ಯಾಕೆ ಗುದ್ದಾಡ್ಬೇಕು? ಈಗ ಒಂದು ಕುಟುಂಬದಲ್ಲಿ ಅವ್ರವ್ರ ಜವಾಬ್ದಾರಿ ಇರ್ತೈತಿ. ಈಗ ತಂದೆ ತಿರ್ಕೊಂಡಂತ ಮಕ್ಳಿಗೆ ಕೊಡೋದು ಮೇಟೇರಿ ಕೊಟ್ಟಲ್ಲ. ಮತ್ತೆ ಈಗ ಅಲ್ಲಿ ಯಾಕೆ ಮಾತಾಡ್ತಲ್ಲ, ಇಲ್ಲಿ ಯಾಕೆ ಮಾತಾಡ್ಬೇಕು? ಅಲ್ಲ, ಇವರು ಆ ಹುಡುಗನ್ ಕೊಡೋದ್ರ ಬದಲು ಅವ್ರ ಅಣ್ಣ ತಮ್ಮದಿರ್ಗೆ ಯಾರಿಗಾರು ಕೊಡ್ಬೋದಿತ್ತಲ್ಲ ಅಂತ. ಹಿಂದೆ ಅಜ್ಜರಿಗೆ ಕೊಡೋದು 90 ವರ್ಷ ಅಂತಂದ್ರು. ಈ ಕಿರಿಯರಿಗೆ ಕೊಡೋದಾರ, ಕಿರಿಯರಿಗೆ ಯಾಕೆ ಕೊಡ್ಬೇಕು ಅಂತಂದ್ರೆ ಕ್ವಶನ್ ಯಾಕೆ ಮಾಡ್ಬೇಕು ಇದನ್ನ? ಈಗ ಯಂಗೇಜ್ ಹುಡುಗ ಎಲ್ಲಾದ್ರೂ ನುಗ್ತೈತಿ. ಅವಾಗ ಅಜ್ಜರಿಗೆ ಕೊಡೋದಾರ, ಇವ್ರ ಕೈಲಿ ಏನಾಗಲ್ಲ, ಕಾರ್ಯ ತಿಳಿಯಕ್ಕಾಗಲ್ಲ ಅಂತಂದ್ರು. ಅದೇ ಪಕ್ಷದಾರ, ವಿರೋಧ ಪಕ್ಷದವ್ರು. ಈಗ ಕಿರಿಯರಿಗೆ ಕೊಟ್ಟದಾರ ಅಂತಂದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ಲಿ. ಸುಲಭವಾಗಿ ಆಗುತ್ತೆ, ನಿಮ್ಗೆ ಏನ್ ತೊಂದರೆ ಆಗಿದೆ? ಏನಿಲ್ಲ, ತೊಂದರೆ ಏನಿಲ್ಲ. ಯಾರು ಏನೇ ಮಾತಾಡಿದ್ರು ಸುಲಭವಾಗಿ ನಡಿತೈತಿ. ಚುನಾವಣೆ ನಡಿತೈತಿ, ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ. ಅವರು ದಾಸ್ಕರಿಯಪ್ಪರು ಹಿಂದೆ ನಮ್ಮಲ್ಲೇ ಇದ್ದರು. ಅದ ನಂತರ JDS ಇದ್ದ ಹೋಗಿ JDS ಇದ್ದ ಮಗ ಈಗ BJP ಪರವಾಗಿ ನಿಂತ್ಕೊಂಡಾರೆ. ಅವರು ನಮ್ಮ ಸ್ನೇಹಿತರುಗಳೇ, ಬೇರೆಯವರಲ್ಲ. ಈ ಗ್ಯಾರಂಟಿ ಏನ್ ಅನ್ಸುತ್ತೆ ಸರ್ ಗ್ಯಾರಂಟಿಗಳ ಬಗ್ಗೆ? ಈ ಶ್ರೀಶಕ್ತಿ ಗ್ಯಾರಂಟಿ ಅಷ್ಟು 5 ಗ್ಯಾರಂಟಿಗಳು ನಮ್ಮವೇರೋದು ಕರ್ನಾಟಕ ಸರ್ಕಾರದಾಗ. ಈಗ ಗಂಡ್ಮಕ್ಳ ಅಕೌಂಟ್ನಾಗ ಒಂದು ದುಡ್ಡಿಲ್ಲ, ಹೆಣ್ಮಕ್ಳು ಶ್ರೀಶಕ್ತಿನೇ ದೊಡ್ಡದಾಗಿರೋದು, ಅವ್ರ ಅಕೌಂಟಿಗೆ ದುಡ್ಡು ಬರ್ತಾ ಇರೋದು. ಚೆನ್ನಾಗಿದೆ. ಬಸ್ಸಿನ ಸೌಕರ್ಯ ಆಯ್ತು, ಅಕ್ಕಿ ಆಯ್ತು, ಆಮೇಲೆ 2,000 ರೂಪಾಯಿ ಸಹಾಯಧನ ಆಯ್ತು, ಎಲ್ಲದೂ ಕೊಡ್ತಾ ಇರೋದು ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಸೊ ಆರಾಮಾಗಿ ಮಾಡ್ಕೋತೀರಿ, ಈ ಸಲ ಏನು ಸಮಸ್ಯೆ ಆಗೋದಿಲ್ಲ? ಏನಿಲ್ಲ, 100ಕ್ಕೆ 100% ವಿನ್ ಅದೇ ಆಗ್ತೈತಿ. ಏನು ಲೀಡ್ ಇರ್ಬೋದು? ಒಂದು 30,000 ಲೀಡ್ ಪಕ್ಕ ಬಂದೇ ಬರ್ತೈತಿ. ಥ್ಯಾಂಕ್ ಯು ವೆರಿ ಮಚ್ ಸರ್.